ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಪ್ಪಟ್ಟು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಈ ನಿಪ್ಪಟ್ಟನ್ನು ಮಾಡೋದಕ್ಕೆ ಕೆಲವೊಂದು ಸಲ ಇನ್ನೊಂದು ಪ್ರೆಷರ್ ಮಣೆ ಇಲ್ಲ ಅಂದರೆ, ನಾವು ಪ್ರೆಸ್ ಮಾಡೋ ಮಣೆ ಇಲ್ಲ ಅಂದರೆ ಅದನ್ನು ತಟ್ಟೋದು ಕಷ್ಟ. ಹಬ್ಬಗಳಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿ ಅನಿಸುತ್ತೆ. ಬಟ್ ನಾನು ಒಂದು ಈಸಿ ಮೆಥಡನ್ನು ಇಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಈ ಮೆಥಡಲ್ಲಿ ಮಾಡಿದರೆ ತುಂಬ ಬೇಗ ಆಗೋಗುತ್ತೆ. ಹಬ್ಬಗಳಲ್ಲಿ ತುಂಬ ಕೆಲಸ ಇರುತ್ತೆ, ಇದನ್ನೆಲ್ಲ ನಾವು ಹೆಂಗೆ ತೊಡ್ಕೊಂಡು ಕೂತ್ಕೊಳ್ಳೋದಪ್ಪ ಅಂತ ಅನಿಸುತ್ತೆ. ಬಟ್ ಈ ವಿಧಾನದಲ್ಲಿ ಮಾಡಿದರೆ ಬೇಗ ಆಗುತ್ತೆ, ಕಷ್ಟ ಅನಿಸಲ್ಲ, ಈಸಿ ಕೂಡ ನಮಗೆ ಅನಿಸ್ಬಿಡುತ್ತೆ. ಹಾಗಾಗಿ ಈ ವಿಧಾನನ ಫಾಲೋ ಮಾಡಿ. ಏನು ನಾನು ಇವಾಗ ತೋರಿಸ್ತಿದ್ದೀನಿ, ಇದು ತುಂಬ ಈಸಿ ಮೆಥಡು. ನಿಪ್ಪಟ್ಟು ಮಾಡಲಿಕ್ಕೆ ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಒಂದೇ ಒಂದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಕಡಲೆ ಬೀಜ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ 1 ಸ್ಪೂನ್ ಸ್ವಲ್ಪ ಜಾಸ್ತಿ, 2 ಸ್ಪೂನಿಗೆ ಕಡಿಮೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಟ್ಟೆಳ್ಳನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಖಾರದ ಪುಡಿ ಜೊತೆಗೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ ನಿಪ್ಪಟ್ಟಿಗೆ. ನಾವೇನು ಅಕ್ಕಿ ಹಿಟ್ಟು ತೊಗೊಂಡಿದ್ವಿ ಅದನ್ನ ಇವಾಗ ಬಿಸಿ ಮಾಡ್ಕೊಬೇಕು. ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಾಗಂಗೆ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ. ಅದು ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನಾವೇನು ಕಡಲೆ ಬೀಜ ಇಟ್ಕೊಂಡಿದ್ವಿ, ಆ ಕಡಲೆ ಬೀಜನ ಇವಾಗ ಬಾಣಲಿಲಿ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ತುಂಬ ಫ್ಲೇಮ್ ಬಿಟ್ಬಿಟ್ರೆ ಅದು ಕಪ್ಪಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದರ ಸಿಪ್ಪೆ ಎತ್ತಾಕಿ ನಾನು ಕಡಲೆ ಮತ್ತು ಅದಕ್ಕೆ ಜೀರಿಗೆ ಇಷ್ಟನ್ನು ನಾನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಫೈನ್ ಪೌಡ್ರ್ ಮಾಡಬಾರ್ದು, ಪಲ್ಸ್ ಮಾಡಬೇಕಷ್ಟೇ. ನೋಡಿ ನನಗೆ ತೋರಿಸ್ತಿದ್ದೀನಲ್ಲ, ಈ ಥರ ಇಷ್ಟು ಮಾಡಿ ಎತ್ತಿಟ್ಕೊಬೇಕು. ಇವಾಗ ಈ ಕಡೆ ನಾವೇನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ನಾನು ತುಪ್ಪನ ಸೇರಿಸಿದ್ದೀನಿ. ನಾನು ತೋರಿಸಿದ್ನಲ್ಲ ಅದೇ ಮೆಜರ್ಮೆಂಟಲ್ಲಿ ತುಪ್ಪನ. ಸಾರಿ, ನಾನು ಅದು ವಿಡಿಯೋ ಮಾಡಲಿಕ್ಕಾಗಿಲ್ಲ, ಬಟ್ ತುಪ್ಪ ಸೇರಿಸಿದ್ದೀನಿ. ಈ ಟೈಮಲ್ಲಿ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಪಲ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಬೇಕು. ಅದ್ರ ಜೊತೆಗೆ ಎಳ್ಳು, ಅದನ್ನು ಕೂಡ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೆ. ಜೀರಿಗೆ ಉಳಿಸ್ಕೊಂಡಿದ್ದೆ ಸ್ವಲ್ಪ, ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾನನ ಸೇರಿಸ್ಕೋಬೇಕು. ಮೊದಲು ಹೇಳಿರಲಿಲ್ಲ, ಸಾರಿ. ನಾನು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಬೇಡಿ. ಆಮೇಲೆ ಖಾರದ ಪುಡಿ ನಾನು ಆವಾಗಲೇ ಹೇಳಿದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಅಂತ. ನಿಮ್ಮ ಮನೇಲಿ ಖಾರ ತಿನ್ನಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇಷ್ಟೊಂದು ಜೊತೆಗೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣೀರಲ್ಲೇ ಕಲಸಿದ್ದೀನಿ ನಾನು, ಬಿಸಿನೀರಲ್ಲೇನು ಕಲಸಿಲ್ಲ. ತಣ್ಣೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ತಣ್ಣೀರು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ಅದು ತೆಳುವಾಗುತ್ತೆ. ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇದು ಏನು ಚಕ್ಲಿ ಹಿಟ್ಟಷ್ಟೇ ನಾದಬೇಕು ಅಂತೇನಿಲ್ಲ, ಆದರೂ ಒಂದು ರೇಂಜಿಗೆ ನಾವು ನಾದಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ ನಾವು ಇಟ್ಕೊಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತೆಳುವು ಇರಬಾರ್ದು. ನಾನು ಆವಾಗಲೇ ಹೇಳ್ದಂಗೆ ಒಂದೊಂದು ಉಂಡೆ ಮಾಡಿ ನಾನೊಂದು ಪೇಪರ್ ಮೇಲೆ ಇಟ್ಟಿದ್ದೀನಿ. ಇನ್ನೊಂದು ಪೇಪರ್ನ ನಾನು ಎಣ್ಣೆ ಸರ್ವಿ ಅದ್ರ ಮೇಲಿಟ್ಟು ಅದ್ರ ಮೇಲೊಂದು ತಟ್ಟೆ ಇಟ್ಟು ಗಟ್ಟಿಯಾಗಿ 2 ಕೈಯಿಂದನೂ ನಾವೇನು ಮಾಡಬೇಕು, ಇವಾಗ ಪ್ರೆಸ್ ಮಾಡಬೇಕು. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಸಲ ತೆಗೆದು ನೋಡಿ. ಬಂದಿಲ್ಲ ಅಂದರೆ ಇನ್ನೊಂದು ಸಲ ಪ್ರೆಸ್ ಮಾಡಿ. ನನಗೆ ಸಾಕು ಅನಿಸಿದರೆ ಎತ್ತಿಡಿ. ಇನ್ನೊಂದು ಸಲ ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಪ್ರೆಸ್ ಮಾಡಿ ಎತ್ತಿ ನೋಡಿದಾಗ ನೋಡಿ ನೀಟಾಗಿ ಬಂದಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಅಗಲ ಬೇಕು ಅಂದರೆ ಒಂದು ಸಲ ಕೈಯಿಂದ ಈ ಥರ ನಾವು ಅದನ್ನು ತೊಟ್ಕೊಂಡ್ರೆ ಆಗುತ್ತೆ. ನೋಡಿ ತೊಟ್ಕೊತಾ ಇದ್ದೀನಿ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿನೂ ಬೇಡ, ಒಂದು ಮೀಡಿಯಮ್ ಆಗಿ ಇರಬೇಕು. ಗಟ್ಟಿ ಆದರೆ ಅದು ಮೆತ್ತಗಾಗುತ್ತೆ, ತೆಳುವಿದ್ರೆ ಅದು ಅಷ್ಟು ಚೆನ್ನಾಗಲ್ಲ. ಈ ಹದದಲ್ಲಿ ಇದು ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಕಾದ್ಮೇಲೆ ನಾನು ಹಾಕಿದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ ನಾನು 2 ಸೈಡು ನಾವು ಬೇಯಿಸ್ಕೊಬೇಕಾಗುತ್ತೆ. ತಕ್ಷಣಕ್ಕೇ ತಿರುಗಬೇಡಿ, ಅದು ಎಲ್ಲ ಒಡೆದೋಗುತ್ತೆ. ಒಂದು ಸ್ವಲ್ಪ ಬಿಸಿ ಆದಮೇಲೆ, ಅದು ಗಟ್ಟಿ ಆದಮೇಲೆ ತಿರುಗಿಸಿ 2 ಕಡೆ ಬೇಯಿಸಿ. ನನ್ನ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಆಗಿದೆ, ಹಂಗಾಗಿ ಎಣ್ಣೆ ಎಲ್ಲ ಕಲರ್ ಬಂದಿದೆ. ನೋಡಿ, ಇವಾಗ ಏನು ನೊರೆ ಎಲ್ಲ ಕಡಿಮೆ ಆಗಿದೆ, ಬಬಲ್ಸು. ಇವಾಗ ಎತ್ತಿಟ್ಕೊಳ್ಳಿ. ತುಂಬ ಬಬಲ್ಸ್ ಕಡಿಮೆ ಆಗೋರ್ಗೆ ವೆಯ್ಟ್ ಮಾಡಬೇಡಿ, ಇಲ್ಲಾಂದರೆ ಅದು ಸೀದೋಗಿ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಈ ಟೈಮ್ಗೆ ಎತ್ತಿಟ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಒಂದು 15 ಡೇಸ್ವರೆಗೂ ನಾವು ಸ್ಟೋರ್ ಮಾಡಿ ಇಡ್ಬೋದು. ಏರ್ ಟೈಟ್ ಇರೋಂಥ ಒಂದು ಬಾಕ್ಸಿಗೆ ಹಾಕಿ ನಾವು ಇಟ್ಕೊಂಡು ತಿನ್ಬೋದು.